ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಪಾಲಕ್ ಸ್ವೀಟ್ ಕಾರ್ನ್ ಪರಾಟ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವೀಟ್ ಕಾರ್ನನ್ನು ಅಮೆರಿಕನ್ ಸ್ವೀಟ್ ಕಾರ್ನ್ ತಗೊಂಡಿದ್ದೀವಿ. ಇದನ್ನು ಈ ರೀತಿಯಾಗಿ ಸ್ವಲ್ಪ ಗುದ್ದಿಕೊಳ್ಳಿ ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೋದು. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ, 1 ಚಮಚದಷ್ಟು, 2 ಸಣ್ಣ ಚಮಚದಲ್ಲಿರುವ ಮೈದಾನ ತೆಗೆದುಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರಿದುಕೊಳ್ಳಿ. ಮೈದಾದಲ್ಲಿ ಒಂದು ಸುಗಂಧ ಬಂದ ತಕ್ಷಣ ಅದನ್ನು ನಿಲ್ಲಿಸ್ಬೋದು. ನಂತರ ಈ ಮೈದಾ ಹಿಟ್ಟನ್ನು ಒಂದು ಹಾಲಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನೊಂದಿಗೆ ಮೈದಾ ಮಿಶ್ರಣವನ್ನು ಈ ರೀತಿಯಾಗಿ ಕಲಸಿಕೊಳ್ಳಿ. ಹೀಗೆ ತಯಾರಾಗುತ್ತೆ ವೈಟ್ ಸಾಸ್. ಮೊದಲಿಗೆ ಒಂಚೂರು ಹಾಲು ಹಾಕೊಳ್ಳೋದ್ರಿಂದ ಇದು ಗಂಟು ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಒಂಚೂರು ಹಾಲಿಗೆ ಮೈದಾ ಹಾಕ್ಕೊಂಡು ಮೊದಲೇ ಹಾಕ್ಕೊಂಡಿರೋದು, ನಂತರ ಪೂರ್ತಿ ಹಾಲನ್ನು ಬೆರೆಸಿರೋದು. ನಂತರ ಇದಕ್ಕೆ ಕಾರ್ನ್ ಮಿಶ್ರಣವನ್ನು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ಹಾಕೊಳ್ಳಿ. ಹಸಿ ಪಾಲಕ್ ಸೊಪ್ಪನ್ನೇ ಹಾಕ್ಕೊಂಡಿರೋದು. ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಕಾಳು ಮೆಣಸಿನ ಪುಡಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ತುರಿದಿರುವಂಥ ಚೀಸನ್ನು ಕೂಡ ಹಾಕೋಬಹುದು. ಚೀಸ್ ಇಲ್ಲ ಅಂದರೂ ನಡೆಯುತ್ತೆ, ಹಾಕೊಳ್ಳೇಬೇಕಂತ ಏನಿಲ್ಲ. ನಂತರ ಚಪಾತಿಯನ್ನು ತಯಾರಿಸ್ಕೊಳ್ಳಿ. ಪ್ಯಾನ್ ಮೇಲೆ ಚಪಾತಿಯನ್ನು ಹಾಕೊಳ್ಳಿ. ಹಾಗೆ ತಯಾರಿಸ್ಕೊಂಡಿರುವಂತಹ ಪಾಲಕ್ ಕಾರ್ನ್ ಮಿಶ್ರಣವನ್ನು ಇದರ ಮೇಲೆ ಸವರಿಕೊಳ್ಳಿ. ಸೈಡ್ಸ್ಗಳಲ್ಲಿ ಹಾಕೋಬೇಡಿ, ಯಾಕಂದರೆ ಇನ್ನೊಂದು ಚಪಾತಿನ ಅದನ್ನು ನಾವು ಸೀಲ್ ಮಾಡ್ಕೋತೀವಿ ಇಲ್ಲಿ ತೋರಿಸಿರೋ ಥರ. ನೀವು ಚಪಾತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಏನಾದರೂ ಪಾಲಕ್ ಮಿಶ್ರಣ ಗಟ್ಟಿಯಾಗಿದ್ರೆ ಅದಕ್ಕೊಂಚೂರು ಹಾಲು ಹಾಕ್ಕೊಂಡು ಮತ್ತೆ ಒಂಚೂರು ಬೇಯಿಸ್ಕೋಬೋದು. ಎಣ್ಣೆ ಅಥವಾ ತುಪ್ಪ ಸವರಿ 2 ಕಡೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ಆರಾಮಾಗಿ ತಯಾರಿಸ್ಕೊಳ್ಬೋದಂತಹ ಪಾಲಕ್ ಸ್ವೀಟ್ ಕಾರ್ನ್ ಸ್ಟಫ್ಡ್ ಪರಾಟ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿ ಆಗಿರುವಂಥ ರೆಸಿಪಿಗಳೊಂದಿಗೆ. ಧನ್ಯವಾದ.